ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಅಡಿಕೆ ಕೃಷಿ ಜೊತೆಗೆ ಒಂದು ಕಾಫಿ ಕೃಷಿ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಕಾಫಿ ಗಿಡನ ನಡ್ತಾ ಇದ್ದೀವಿ. ಯಾಕಂತಂದ್ರೆ ಸ್ಪೆಷಲ್ ಆಗಿ ಈ ಒಂದು ವಿಡಿಯೋ ಇರ್ತದೆ. ಹಾಗಾಗಿ ವಿಡಿಯೋನ ಆದಷ್ಟು ಒಂದು ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪಾ ಅಂತಂದ್ರೆ ಕಾಫಿ ಗಿಡ ನೆಡೋದನ್ನ ಸಹಜವ ಅಥವಾ ಏನು ಒಂದು ದೊಡ್ಡದೇನಲ್ಲ. ಆದ್ರೆ ಸ್ಪೆಷಲಿ ಏನಂತಂದ್ರೆ ನಮ್ಮ ಒಂದು ಅರೆಮಲೆನಾಡು ಭಾಗದಾಗ ಈ ಒಂದು ಕಾಫಿ ಕೃಷಿ ಒಂದು ನಾಟಿ ಮಾಡೋದಂದ್ರೆ ಅದೇ ಒಂದು ಸ್ಪೆಷಲ್. ಹಿಂಗಾಗಿ ಈ ಒಂದು ಡಿಸ್ಟಿಕ್ ಅಲ್ಲಿ ಅಥವಾ ಒಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮುಧೋಳ ತಾಲೂಕಲ್ಲಿ ಇದುವರೆಗೆ ಯಾರು ಒಂದು ಕಾಫಿ ಕೃಷಿ ನಾಟಿ ಮಾಡಿಲ್ಲ. ಅಂತಂದ್ರೆ ಇದುವರೆಗೆ ಯಾರು ನಮ್ಮ ತಿಳಿದ್ರ ಮಟ್ಟಿಗೆ ಯಾರು ನೋಡಿಲ್ಲ. ಅದಕ್ಕೆ ನಾವೊಂದು ಸ್ಪೆಷಲ್ ಆಗಿ ಒಂದು ನೋಡೋಣ, ಒಂದು ಯಾಕೆ ಒಂದು ಟ್ರೈ ಮಾಡಿ ನೋಡೋಣ. ಒಂದ್ಸರಿ ಎಲ್ಲೋ ಕಾಶ್ಮೀರದಲ್ಲಿ ಇರುವಂತ ಆ್ಯಪಲ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಳಿತಾರ ಅಂತಂದ್ರೆ ಕಾಶ್ಮೀರ ಎಲ್ಲೋ ಕಾರವಾರ ಇದು ಸಾರಿ ಕೋಲಾರ ಬೀದರ್ ಎಲ್ಲೋ ಇಂಥ ಒಂದು ಹೀಟ್ ವಾತಾವರಣದಾಗ ಒಂದು ಆ್ಯಪಲ್ ಬೆಳಿತಾರ ಅಂತಂದ್ರೆ ನಮಗೊಂದು ನಮ್ಮ ಕರ್ನಾಟಕ ಜಿಲ್ಲೆ ಒಳಗನೆ ಒಂದು ಕಾಫಿ ಬೆಳೆಯುವಂತ ಕೃಷಿ ಆಗಿರ್ತದೆ. ಅದ್ರ ಜೊತೆಗೆ ನಾವೊಂದು ಸ್ಪೆಷಲ್ ಆಗಿ ಅಂತಂದ್ರೆ ಅರೆಮಲೆನಾಡು ಭಾಗದಾಗ ಒಂದು ಕಾಫಿ ಕೃಷಿ ಒಂದು ನಾಟಿ ಮಾಡ್ಬಾರ್ದು ಯಾಕೆ ಅಂತೇಳಿ ನಾವೊಂದು ಒಂದು ಹೊಸ ಪ್ರಯತ್ನನ ಮಾಡ್ತಾ ಇದ್ದೀವಿ. ಈಗ ಏನಪ್ಪಾ ಅಂತಂದ್ರೆ ಅದನ್ನ ಪ್ರಯತ್ನ ಜೊತೆಗೆ ಏನಂತಂದ್ರೆ ಇಲ್ಲಿ ಸ್ಪೆಷಲ್ ಆಗಿ ಏನಂತಂದ್ರೆ ನಮ್ಮ ಒಂದು ಹೀಟ್ ವಾತಾವರಣ ಅಂತೇಳಿ ಯಾರು ಈ ಒಂದು ಕಾಫಿ ಕೃಷಿ ಮಾಡೋದಿಲ್ಲ. ಅಂತಂದ್ರೆ ಇಲ್ಲಿ ಕಾಫಿ ಕೃಷಿ ಬರ್ತದೋ ಇಲ್ಲೋ ಅಂತೇಳಿ ಯಾರಿಗೆ ಅಷ್ಟು ಸರಿಯಾದ ಮಾಹಿತಿ ಗೊತ್ತಿಲ್ಲ ಅನಿಸುತ್ತೆ ಅನ್ಕೊಂತೀನಿ. ಅದು ನಮಗ್ ಗೊತ್ತಿಲ್ಲ, ಆದ್ರೂ ನಾವು ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಇದೊಂದು ಮಾಡ್ತಾ ಇದೀವಿ. ಇದರಲ್ಲಿ ಸ್ಪೆಷಲ್ ಏನಂತಂದ್ರೆ ಈಗ ನಾನೊಂದು ಏನಾದ್ರು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಕಾಫಿ ಬೀಜನ ತರಿಸಿರೋದು, ಕಾಫಿ ಗಿಡನ ತರಿಸಿರೋದು. ಅದರಲ್ಲಿ ಏನಂತಂದ್ರೆ ಇದನ್ನೊಂದು ಹಚ್ಚೋದು ಅಂತಂದ್ರೆ ನಾವೀಗ ಒಂದು ಆಲ್ರೆಡಿ ಒಂದು ಅಡಿಕೆ ತೋಟ ಜೊತೆಗೆ ಅಂತಂದ್ರೆ ಅಡಿಕೆ ಒಂದು ಕೃಷಿ ಐತಿ. ಅಡಿಕೆ ಕೃಷಿ ಜೊತೆಗೇನು ಈ ಒಂದು ಕಾಫಿ ಗಿಡನೂ ಹಾಕ್ತಾ ಇದೀವಿ. ಸ್ಪೆಷಲ್ ಅಂತಂದ್ರೆ ಅದೇ ನಮ್ಗೆ ಅಂತಂದ್ರೆ ನಾವು ಇದುವರೆಗೆ ಮೋಸ್ಟ್ಲಿ ಎಲ್ಲಿ ಬೆಳೆದಿಲ್ಲ. ನಮ್ಮ ಒಂದು ಅರೆಮಲೆನಾಡು ಭಾಗದಾಗ ಒಂದು ಏನೋ ಒಂದು ಕಾಫಿ ಕೃಷಿ ಬರ್ತತೆ ಇಲ್ಲಂತೆ ಅಷ್ಟೊಂದು ಯಾರಿಗೆ ಸರಿಯಾದ ಮಾಹಿತಿ ಇಲ್ಲ ಅಂತಂದ್ರೆ ನಮಗೂ ಇರಲಿಲ್ಲ. ನಾವು ಒಂದು ಸ್ವಲ್ಪ ಪ್ರಯತ್ನ ಮಾಡೋಣ, ಬಂದರೂ ಬರ್ಬೋದು. ಯಾಕಂತಂದ್ರೆ ನಾವು ಕೆಲವೊಂದು ಕಡೆ ಎಲ್ಲ ನೋಡಿದಾಗೆಲ್ಲ ಹೆಂಗಾಗ್ತದೆ ಅಂತಂದ್ರೆ ಈ ಆ್ಯಪಲ್ ಬೆಳೆದಿದ್ದು ನಾವು ನೋಡಿದ್ವಿ. ನಂತರ ಆ್ಯಪಲ್ ಒಂದು ಎಲ್ಲೋ ಒಂದು ಕಾಶ್ಮೀರದಲ್ಲಿ ಅಷ್ಟೇ ಆ್ಯಪಲ್ ಬೆಳಿತಾರ ಅಂತ ತಿಳ್ಕೊಂಡ್ವಿ. ಆದ್ರೆ ನಮ್ಮ ಕರ್ನಾಟಕದಲ್ಲೇ ಒಂದು ಕೋಲಾರ ಮತ್ತೆ ಬೀದರ್ ಅಂತಂದ್ರೆ ಈಗ ಪೂರ್ತಿ ಹೀಟ್ ವಾತಾವರಣ, ಬಿಸಿಲಿನ ವಾತಾವರಣದಾಗ ಇಲ್ಲಿ ಒಂದು ಆ್ಯಪಲ್ ಬೆಳಿತಾರೆ ಅಂತಂದ್ರೆ ಆದ್ರೆ ಆ್ಯಪಲ್ ಗಿಡ ತಳಿಗಳು ಬೇರೆ ಆಗಿರ್ಬೋದು, ಆದ್ರೆ ಬೆಳಿತಾರ ಅನ್ನೋದೊಂದು ಮುನ್ಸೂಚನೆ ಇರ್ತೈತಲ್ಲ. ಅಂತಂದ್ರೆ ಈಗ ಬೆಳಿತಾರ ಅನ್ನೋದೊಂದು ಕನ್ಫರ್ಮ್ ಆದ್ರೆ ಬೆಳಿಬಹುದು ಅಂತೇಳಿ ಒಂದು ತೋರಿಸ್ಕೊಟ್ಟಂತ ರೈತರನ್ನ ಮಾದರಿಯಾಗಿ ಇಟ್ಕೊಂಡು ನಾವು ಈ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ. ಒಂದೊಂದು ಕಾಫಿ ಗಿಡ ಒಂದು ಹಚ್ತಾ ಇದೀವಿ. ಅದಕ್ಕೆ ನೋಡೋಣ ಮುಂದಿನ ದಿನದಲ್ಲಿ ಒಂದು ಕಾಫಿ ಕೃಷಿ ಯಾವ ತರ ಬರ್ತದೆ. ಮತ್ತೆ ಇದರಲ್ಲಿ ಏನಂತಂದ್ರೆ ಸ್ಪೆಷಲ್ ಆಗಿ ಇರುವಂತದ್ದು ಏನು, ಒಂದು ನೆರಳು ವಾತಾವರಣ ಇದ್ರೆ ಸಾಕು. ಅಂದ್ರೆ ನಮಗೀಗ ಅರೆಮಲೆನಾಡು ಭಾಗ ಅಂತಂದ್ರೆ ಈಗ ನಮ್ಗೆ ಸಹಜವಾಗಿ ಮಳೆ ಪ್ರಮಾಣನೂ ಹೆಚ್ಚಿಗೆ ಇರ್ತದೆ. ಒಂದು ಸ್ವಲ್ಪ ಹೀಟು ಅಂತಂತಂದ್ರೆ ಒಂದು 35 ಡಿಗ್ರಿವರೆಗಿನ ಹೀಟ್ ಬರ್ತದೆ. ಈ ಒಂದು ವಾತಾವರಣಕ್ಕೆ ನಮಗೀಗ ಅಂತಂದ್ರೆ ಈಗ ನೆರಳು ಐತಿ ಅಂತಂದ್ರೆ ಈಗ ಅಡಿಕೆ ಗಿಡದ ನೆರಳು ಐತಿ, ಅದ್ರ ಜೊತೆಗಿನ ಈ ಒಂದು ನೆರಳು ಜೊತೆಗಿನ ಇದೊಂದು ಬೆಳೆಯುವಂತ ಅವಕಾಶ ಇರ್ತೈತಿ. ಅಂತಂದ್ರೆ ಈಗ ಅಂತ ಏನು ಹೀಟ್ ವಾತಾವರಣ ಆಗೋದಿಲ್ಲ. ಯಾಕಂತಂದ್ರೆ ನೆರಳು ಇರ್ತೈತಿ, ಆಲ್ಮೋಸ್ಟ್ ನೆರಳು ಇರೋದ್ರಿಂದ ಒಂದು ವಾತಾವರಣ ಮಳೆನೂ ನಮಗೆ ಸೇಮ್ ಒಂದು ಮಳೆ ಪ್ರಮಾಣ ಸೇಮ ಬರ್ತೈತೆ. ಮತ್ತೆ ಈ ಒಂದು ಯಾಕೆ ಬೆಳಿಬಹುದು, ಯಾಕೆ ಯಾಕೆ ಆಗೋದಿಲ್ಲ ಅನ್ನೋ ಒಂದು ಚಾಲೆಂಜ್ ಮೇಲೆ ಈ ಒಂದು ಕಾಫಿ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಅದನ್ನ ನೋಡೋಣ ಮುಂದಿನ ದಿನದ ಕಾಶಿ ಯಾವ ತರ ಒಂದು ಇಳುವರಿ ಯಾವ ತರ ಬರ್ತದೆ, ಉತ್ಪನ್ನ ಯಾವ ತರ ಬರ್ತದೆ ಅಂತೇಳಿ. ಈಗ ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಬದುಕು 244 ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಪಕ್ಕದಾಗಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದೇ ಥರ ವಿಡಿಯೋಗಳು ಬೇಕಾದ್ರೆ ನಿಮ್ಗೆ ಸಿಗ್ತಾವ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಈಗ ನಾವೊಂದು ಯಾವ್ದರ ಒಂದು ಗಿಡನ ಹಚ್ತೇವೆ, ಯಾವ ಒಂದು ಪದ್ಧತಿಯಲ್ಲಿ ಅಂತಂದ್ರೆ ಯಾವ ಸೈಜಿಗೆ ಒಂದೊಂದು ಗಿಡಗಳನ್ನ ನಾಟಿ ಮಾಡ್ತೀವಿ ಅಂತ ಸಂಪೂರ್ಣ ಒಂದು ತೋರಿಸ್ಕೊಡ್ತೀನಿ ಬನ್ನಿ. ಈಗ ನೋಡ್ಬೋದು ಸ್ನೇಹಿತರೆ, ಇದೇನಂತಂದ್ರೆ ಒಂದು ಸೈಜ್ ಅಂತಂದ್ರೆ ಈಗ ಒಂದು ಅಂದ್ರೆ ಈಗ 1 ಫೂಟ್ ಅಗಲ
ಮತ್ತು 1 ಫುಟ್ ಅಂದರೆ 4 ಫುಟ್ ಈಗ ಚೌಕಾಗಿ 1 ಫುಟ್ ಡೀಪಾಗಿ 1 ಫುಟ್. ಇದರಲ್ಲಿ ಏನಂತಂದ್ರೆ ನೀವು ಒಂದು ಕೊಟ್ಟಿಗೆ ಗೊಬ್ಬರನೋ ಅಥವಾ ಏನೋ ಒಂದು ತಿಪ್ಪೆ ಗೊಬ್ಬರ ಅಂತೀವಲ್ಲ, ತಿಪ್ಪೆ ಗೊಬ್ಬರನೂ ಹಾಕ್ಬೋದು, ಇಲ್ಲ ಅಂತಂದರೆ ಒಂದು ಕಾಂಪೋಸ್ಟ್ ಗೊಬ್ಬರನೂ ಹಾಕ್ಬೋದು. ಇದ್ರ ಜೊತೆಗೆ ಈಗ ಕೆಲವೊಬ್ರು ಏನಾಗ್ತಾರೆ ತಿಪ್ಪೆ ಗೊಬ್ಬರ ಹಾಕ್ತಾರೆ. ತಿಪ್ಪೆ ಗೊಬ್ಬರ ಇಲ್ಲ ಅಂತಂದ್ರೆ ಕಾಂಪೋಸ್ಟ್ಗಳು ಈಗ ಆಲ್ಮೋಸ್ಟ್ ಎಲ್ಲ ಒಂದು ಕಾಂಪೋಸ್ಟ್ ಗೊಬ್ಬರನ ಒಂದು ಜಾಸ್ತಿ ಯೂಸ್ ಮಾಡ್ತಾಯಿದ್ರು. ಈಗ ಬೇರೆ ಅಂತಂದರೆ ಈಗ ಕೊಟ್ಟಿಗೆ ಗೊಬ್ಬರ ಕಡಿಮೆ ಸಿಗೋದ್ರಿಂದ ಒಂದು ಕಾಂಪೋಸ್ಟ್ ಗೊಬ್ಬರನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ರು. ಈ ಥರ ಒಂದು ಗಿಡ, ಒಂದು ಕಾಫಿ ಗಿಡ ಇರ್ತದೆ. ಇದು ಸಣ್ಣ ಸೈಜಿನ ಗಿಡ ಅಂತಂದ್ರೆ ಈಗ ನಾವು ದೊಡ್ಡ ಸೈಜಿನ ಗಿಡ ತರೋದಲ್ಲ, ಸಣ್ಣ ಸೈಜಿನ ಗಿಡ. ಇದ್ರಲ್ಲಿ ಏನಂತಂದ್ರೆ ಸಣ್ಣ ಸೈಜ್ ತರೋ ಕಾರಣ ಏನಪ್ಪಾ ಅಂತಂದ್ರೆ ಈಗ ನಮಗೆ ಒಂದು ಸಣ್ಣಗಿರುವಂಥ ಗಿಡ ಏನಂತಂದ್ರೆ ಒಂದು ವಾತಾವರಣಕ್ಕೆ ಮೊದಲಿಗೆ ಹೊಂದ್ಕೊಂಡಿರ್ತೈತಿ. ಈಗ ನಾವು ಒಂದು ದೊಡ್ಡ ಗಿಡ ತೊಗೊಂಡ್ಬಿಟ್ರೆ, ಈಗ ದೊಡ್ಡ ಗಿಡ ಆದರೆ ಈಗ ಬಾಳೆಗಿರಿ ಏನೊಂದು ಅಡಿಕೆ ಗಿರಿ ಬಿದ್ದರೆ ಅದು ಮುರಿದೋಗ್ತೈತಿ. ಈ ಸಣ್ಣ ಗಿಡ ಅಂತಂದ್ರೆ ಈಗ ಫಸ್ಟಿಗಿಂದ ಅದಕ್ಕೆ ಏನಂತಂದ್ರೆ ಒಂದು ಈಗಿನ ವಾತಾವರಣ, ಇಲ್ಲಿ ನಮ್ಮೊಂದು ವಾತಾವರಣ ಯಾವ ಥರ ಇರ್ತೈತಿ ಅನ್ನೋದು ಒಂದು ಬೆಳಿತೈತೆ ಅಲ್ಲಿ ಮ್ಯಾಟ. ಈಗ ನಾವು ಒಂದು ದೊಡ್ಡ ಗಿಡ ತಂದ್ರೆ ಆಗತೈತಿ. ಈಗ ಒಂದು ನಮಗೆ ಸಣ್ಣ ಗಿಡದಿಂದ ಒಂದು ಕೆಳಗಿಂದ ಒಂದು ಬೇರ್ ಅಥವಾ ಒಂದು ಗಿಡ ಒಂದು ಏನೈತಲ್ಲ ನಮಗೆ ಟ್ರಾನ್ಸ್ಪೋರ್ಟಿಗೆ ಮತ್ತು ಈಸಿ ಆಗ್ತೈತಿ. ಯಾಕಂತಂದ್ರೆ ಈಗ ದೊಡ್ಡ ಗಿಡ ನಾವು ತರಿಸಿದ್ರೆ ಅಲ್ಲೇನಾಗ್ತೈತಿ, ನಡಾಕ ಒಂದು ಈಗ ಮುರಿದ್ಬಿಟ್ರೆ, ಇಲ್ಲಿಗೆ ಏನಾದ್ರು ಮುರಿದ್ರೆ ಅವಾಗ ಏನಾಗೈತಿ ನಮ್ಗೆ ಈಗ ಒಂದು ಗಿಡ ವೇಸ್ಟ್ ಆಕೈತಿ. ಹಂಗಾಗಿ ಏನಾಗುತ್ತೆ, ಒಂದು ಸೈಜ್ ಸಣ್ಣ ಗಿಡ ನೋಡಿದ್ರೆ ಈಗ ನಮಗೊಂದು ಗಿಡ ಹಚ್ಚಾಕೂ ಒಂದು ಈಸಿ ಆಕೈತಿ. ಮತ್ತೇನಂತಂದ್ರೆ ನಮ್ಗೆ ಇಲ್ಲಿ ಒಂದು ವಾತಾವರಣ ಹೊಂದ್ಕೊಳ್ಳೋದ ಒಂದು ದೊಡ್ಡ ಒಂದು ಮೇನ್ ಆಕೈತಿ. ಯಾಕಂತಂದ್ರೆ ಇಲ್ಲಿ ವಾತಾವರಣ ಹೊಂದ್ಕೊಳ್ಳೋದ ಒಂದು ದೊಡ್ಡ ವಿಷಯ. ಯಾಕಂದ್ರೆ ಮತ್ತೆ ಈಗ ನಾವು ಒಂದು ದೊಡ್ಡ ಸೈಜ್ ತಂದ್ರೆ ಅವಾಗ ಏನಾಗ್ತೈತಿ, ಅದು ಇಲ್ಲಿ ವಾತಾವರಣ ಸೆಟ್ ಆಗ್ತೈತಿ. ಸರಿ ಇಲ್ಲ ಅಂತಂದ್ರೆ ಅದೊಂದು ಗಿಡ ಏನಾಗ್ತೈತಿ, ಒಂದು ಹೀಟಿಗೆ ಏನಾಗೈತಿ, ಒಂದು ಮತ್ತೆ ಎಲೆ ಎಲ್ಲ ಉದ್ರಿ ಮತ್ತು ಹೊಸ ಚಿಗುರು ಬರುವಂಥ ಟೈಮ್ ಆಗ್ತೈತಿ. ಅವಾಗ ಏನಾಗ್ತೈತಿ, ನಮ್ಗೆ ಟೈಮ್ ಹಿಡಿತೈತಿ ಅದು. ಈಗ ಏನಾಗ್ತೈತಿ ಅಂತಂದ್ರೆ ನಾವು ಒಂದು ಈ ಗಿಡ ಒಂದು ನಾವು ಹಚ್ಚಿದ್ದ ಇದನ್ನ ಫಸ್ಟಿಗೆ ಇದಕ್ಕೊಂದು ವಾತಾವರಣದ ಬಗ್ಗೆ ಗೊತ್ತಾದ್ಮೇಲೆ ಅದೊಂದು ಕರೆಕ್ಟಾಗಿ ಒಂದು ಫಸಲು ಬಿಡ್ತೈತಿ. ಈಗ ನಾವೇನಂತಂದ್ರೆ ಈಗ ಒಂದು ಹಚ್ತಾ ಇರೋದ್ರಿಂದ ಇದ್ರ ಜೊತೆಗೆ ಏನು ಅಂತಂದ್ರೆ ಈಗ ಸದ್ಯ ಮಟ್ಟಿಗೆ ನಾವು ಈಗ ಒಂದು ಗಿಡ ಅಷ್ಟು ಹಚ್ತೇವೆ ಅಂತಂದ್ರೆ ಈಗ ಗೊಬ್ಬರನೂ ಹಾಕ್ಬೇಕಂತಂದ್ರೆ ಕಾಂಪೋಸ್ಟ್ ಗೊಬ್ಬರನೂ ಹಾಕ್ಬೇಕಾಗ್ತದೆ ಅದಕ್ಕೆ. ಈಗ ನಾವು ಈ ಥರ ಒಂದು ಗಿಡನ ಹಚ್ಚಾಕ್ತೇವೆ. ಈಗ ನೋಡ್ಬೋದು ನೀವು. ಈಗ ನಾವು ಹಚ್ಚೋದೇನಂತಂದ್ರೆ ಒಂದು ಜಿಗ್ಜಾಗ್ ಸಿಸ್ಟಮ್ ಮೇಲೆ ಒಂದು ಗಿಡ ಹಚ್ಚಾಕ್ತೇವೆ. ಅಂದ್ರೆ ಈಗ ನಾವು ಈ ಒಂದು ಗಿಡ ಅಂತಂದ್ರೆ ಈಗ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ತರ ಈಗ ನಾವು ಇಲ್ಲಿ ಗಿಡ ಹಚ್ಚಿದ್ರೆ ಮತ್ತೆ ಈ ಸಾಲಿನ ಬಿಟ್ಟು ನೆಕ್ಸ್ಟ್ 14 ಫುಟಿಗೆ ಒಂದು ಅಲ್ಲಿ ಒಂದು ಹಚ್ತೇವೆ. ಇಲ್ಲಿ ನೋಡ್ಬೋದು, ಈಗ ಇಲ್ಲಿ ಹಚ್ಚಿದೇವೆ. ಈಗ ಈ ಸಾಲಲ್ಲಿ ಒಂದೊಂದು ಅಲ್ಲಿಂದ 14 ಫುಟಿಗೆ ಈಗ ಗಿಡಕ್ಕೆ ಒಂದು ಇಲ್ಲಿಂದ ಹಚ್ತೇವೆ. ಇಲ್ಲಿಂದ ನೆಕ್ಸ್ಟ್ ಏನಾಗ್ತದೆ, ಇದೇ ಜಿಗ್ಜಾಕಿಂದ ಈ ಸ್ಟ್ರೇಟ್ ಹಚ್ಚೋದಿಲ್ಲ, ಇದೇ ಸ್ವಲ್ಪ ಕ್ರಾಸ್ ಮೇಲೆ ಹಚ್ತೇವೆ. ಅಂತಂದ್ರೆ ಈಗ ಅಲ್ಲಿ ಹಚ್ಚುತ್ತೆ, ಇದನ್ನು ಇಲ್ಲಿಂದ ಈ ಕಡೆ ಹಚ್ತೇವೆ. ಈಗಲಿ ಹಚ್ಚಿದೆ ನೋಡಿ, ಈಗ ಇಲ್ಲಿ ಹಚ್ಚಿದೇವೆ ಅಂತಂದ್ರೆ ಈಗ ನಾವೇ ಅದು ಅಂತಂದ್ರೆ ಗಿಡ ಹಚ್ಚೋದ್ರಿಂದ ಒಂದು ಕ್ರಾಸ್ ಮೇಲೆ, ಅಂದ್ರೆ ಹಿಂಗೆ ಸ್ಟ್ರೇಟ್ ಆಗಿ 4 ಮೂಲೆ ಈ ತರ 4 ಮೂಲೆ ಮೇಲೆ ಹಚ್ಚಲ್ಲ, ಹಿಂಗೆ ಕ್ರಾಸ್ ಮೇಲೆ ಹಚ್ತೇವೆ. ಅಂದ್ರೆ ಈಗ ಜಿಗ್ಜಾಗ್ ಸಿಸ್ಟಮ್ ಅಂತಂದ್ರೆ ಈಗ ಒಂದ್ ಕಡೆಯಿಂದ 7 ಫುಟ್ ಬಂದ್ರೆ ಮತ್ತೊಂದ್ ಕಡೆ 14 ಫುಟ್ ಬರ್ತೈತಿ. ಹಂಗಾಗಿ ಈ ಸಿಸ್ಟಮ್ ಮೇಲೆ ಈ ಗಿಡ ಒಂದು ಹಚ್ಚಾಕ್ತೇವೆ. ಮತ್ತೆ ಈಗ ಒಂದು ಕಾಫಿ ಕೃಷಿ ಅಂತಂದ್ರೆ ಸಹಜವಾಗಿ ನಮ್ಮ ಒಂದು ಈ ತಾಲೂಕಲ್ಲಿ ನಾವು ಮೊದ್ಲು ಹೇಳ್ದಂಗೆ ಯಾರು ಇಲ್ಲಿ ಬೆಳೆದಿಲ್ಲ. ಈ ಒಂದು ಹೊಸ ಪ್ರಯತ್ನ ಮಾಡತ್ತೇವೆ ನಾವು. ನೋಡೋಣ ಮುಂದಿನ ದಿನದಾಗ ಯಾವ ತರ ಒಂದು ಫಸಲು ಬಿಡ್ತೈತಿ ಅಂತೇಳಿ ಗೊತ್ತಾಗತ್ತೆ. ಅಂದ್ರೆ ಈಗ ನಮಗೆ ಇಲ್ಲಿ ಅಂತಂದ್ರೆ ಹೀಟ್ ವಾತಾವರಣಕ್ಕೆ ಬರೋದಿಲ್ಲ ಅಂತೇಳಿ ಸಾಕಷ್ಟು ಜನ ಒಂದು ಹೆದರ್ಸಿದ್ರೆ, ಅಂತಂದ್ರೆ ಇಲ್ಲಿ ಬರೋದಿಲ್ಲ, ಸುಮ್ಮನೆ ಹಚ್ಚಬಾರ್ದು, ವೇಸ್ಟ್ ಆಗ್ತೈತಿ, ಮತ್ತು ಗಿಡ ಬಂದ್ರೂ ಅದ್ರದ್ದು ಒಂದು ಇಳುವರಿ ಬರೋದಿಲ್ಲ ಅಂತೇಳಿ ಈ ಥರ ಒಂದು ಮಾತಾಡ್ತಾರೆ. ಅದಕ್ಕೆ ನಾವು ಒಂದು ಪ್ರಯತ್ನ ಮಾಡತ್ತೀವಿ, ನೋಡೋಣ ಏನಾಗ್ತೈತಿ ಅಂತ ಆ್ಯಪಲನ್ನ ಒಂದು ಬೆಳಿತಾರ ಅಂತಂದ್ರೆ ನಮ್ಮ ಕರ್ನಾಟಕದಾಗ ಒಂದು ಕಾಫಿ ಕೃಷಿ ಬೆಳಿಬಾರ್ದು ಯಾಕೆ ಅಂತೇಳಿ ನಾವೊಂದು ಸಣ್ಣ ಪ್ರಯತ್ನ ಮಾಡತ್ತೀವಿ. ನೋಡೋಣ ಮುಂದಿನ ದಿನದಾಗ ಏನಾಗ್ತೈತಿ ಅಂತೇಳಿ. ಮತ್ತೇನಂತಂದ್ರೆ ನಾವೊಂದು ಆ ಆ್ಯಪಲ್ ಬೆಳೆದಿರುವಂಥ ಒಂದು ಮಾದರಿನ ಇಟ್ಕೊಂಡು ನಾವೊಂದು ಕಾಫಿ ಕೃಷಿ ಮಾಡತ್ತೀವಿ. ಇದ್ರೇನಂತಂದ್ರೆ ಸಹಜವಾಗಿ ಎಲ್ಲರೂ ಒಂದು ಯಾವುದೋ ಒಂದು ಗಿಡ ಹಚ್ತೇವೆ, ಒಂದು ಹೊರಗಡೆ ತಗೊಂಡ್ರೆ ಗಿಡ ಹಚ್ತೇವೆ ಅಂತಂದ್ರೆ ಅದಕ್ಕೊಂದು 108 ಮಾತಾಡೋರು ಭಾಳ ಜನ ಇರ್ತಾರೆ. ಅದಕ್ಕೇನಪ್ಪ ಅಂತಂದ್ರೆ ಈ ಒಂದು ಪ್ರಯತ್ನ ಮಾಡತ್ತೀವಿ, ನೋಡೋಣ ಏನಾಗ್ತೈತಿ ಅಂತೇಳಿ. ಮತ್ತೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು.